ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಕೊಟ್ಟಂಥ ಸಪೋರ್ಟ್, ಹಾಗೆ ನೀವು ಕೊಡ್ತಾ ಇರೋಂಥ ಸಪೋರ್ಟ್ ನಂಗೆ ತುಂಬಾ ಖುಷಿ ಆಯಿತು. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹಂಗೆ ತುಂಬ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇವಾಗ ಜಸ್ಟ್ ಬೆಳಗ್ಗೆ ಎದ್ಬಿಟ್ಟು ನಾನೀಗ ಒಲೆ ಹಚ್ಚೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಮಕ್ಕಳು ಎಲ್ಲರೂ ಕೂಡ ಇನ್ನೂ ಮಲ್ಕೊಂಡಿದ್ದಾರೆ. ಟೈಮ್ ಈಗ 5:45. ಈ ಟೈಮಲ್ಲಿ 5:45 6 ಗಂಟೆ ಹತ್ರ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಇವತ್ತು ಎದ್ಬಿಟ್ಟು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮ ಈ ಕಡೆ ಮಲ್ಕೊಂಡಿದ್ದಾರೆ. ಹಾಗೆ ಟಬ್ಬಲ್ಲಿ ನೀರು ತುಂಬಿಟ್ಟಿದ್ದೀವಿ. ಇದು ಎದಕ್ಕಂದರೆ ಸ್ನಾನಕ್ಕೋಸ್ಕರ ನೀರು. ಇಲ್ಲೇ ನಾವು ಒಲೆ ಹಚ್ತೀವಲ್ವ, ಆ ಒಲೆಗಲ್ಲ, ಒಲೆ ಮೇಲಿರೋ ಪಾತ್ರೆಗೆ ನೀರು ಕಾಯೋದಕ್ಕಂತ ಹೇಳಿ ನೀರು ಇಲ್ಲಿಂದನೇ ತೊಗೊಂಡು ಹಾಕ್ತಾ ಇರ್ತೀವಿ. ಅದಕ್ಕೋಸ್ಕರ ಅದನ್ನು ತುಂಬಿಟ್ಟಿದ್ದೀನಿ. ಫಸ್ಟು ಇಲ್ಲಿ ಒಲೆನ ನಾನು ಏನು ಬೂದಿ ಇದೆಯೋ ಅದೆಲ್ಲ ಕೂಡ ತೆಗೆದು ಆಮೇಲೆ ಒಲೆ ಹಚ್ತೀನಿ. ಈ ಬೂದಿನ ನಾವು ಪಾತ್ರೆ ತೊಳೆಯೋದಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಕ್ಲೀನ್ ಆಗುತ್ತೆ. ಇವಾಗ ಏನು ನಾವು ಸಬೀನಾ ಪುಡಿ ಮತ್ತು ಶಶಿ ಪುಡಿ ಅಂತಂದೆಲ್ಲ ತೊಗೊಂಡು ಉಪಯೋಗಿಸ್ತೀವೋ ಪಾತ್ರೆ ಕಪ್ಪಗಿರೋದನ್ನ ತಿಕ್ಕೋದಕ್ಕೆ, ಇದು ಬೆಸ್ಟು ಅಂತ ಹೇಳ್ಬೋದು. ಮನೆಯಲ್ಲೇ ಎನಿ ಟೈಮ್ ನಾವು ಒಲೆ ಹಚ್ಚೋದ್ರಿಂದ ಈ ಬೂದಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಇತ್ತು ಅಂದರೆ ಇದ್ಲೂ ಕೂಡ ನಾವು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಕೂಡ ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ಕೋಬೋದು. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸ್ತೀವಿ. ಅದಕ್ಕೋಸ್ಕರನೇ ನಾನೀಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸಲ್ಲ. ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಉಪಯೋಗಿಸ್ತೀವಿ. ಯಾಕಂದರೆ ದಿನ ಹೆಂಗಿದ್ರೂ ಒಲೆ ಹಚ್ತೀವಲ್ವ, ಬೂದಿ ಅಂತೂ ಡೈಲಿ ಹೆಂಗಿದ್ರೂ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡು ನಾವು ಇನ್ನು ಮಿಕ್ಕಿದ್ದನ್ನು ಚೆಲ್ಲಿ ಆಮೇಲೆ ಒಲೆ ಹಚ್ಚೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಒಲೆ ಮುಂದೆ ಇರೋಂಥ ಈ ಕಸನೆಲ್ಲ ಗೂಡಿಸ್ಬಿಟ್ಟು ಇದೆಲ್ಲ ತೆಗಿಬೇಕು. ಕಟ್ಟಿಗೆ ಇಟ್ಟಿರ್ತೀವಲ್ವ, ಕಟ್ಟಿಗೆ ಧೂಳ, ಮತ್ತು ಇವಾಗ ಒಲೆ ಹಚ್ಚಿದಾಗ ನಾವು ಪೇಪರೆಲ್ಲ ಇಟ್ಟು ಒಲೆ ಹಚ್ತೀವಲ್ವ, ಆವಾಗ ಅದ್ರದ್ದು ಪೇಪರಿಂದು ಧೂಳ, ಪೌಡರು ಎಲ್ಲ ಕೂಡ ಆ ಕಡೆ ಹೋಗಿರುತ್ತೆ. ಹಂಗಾಗಿ ಒಂದು ಸಲ ನೀಟಾಗಿ ಅಲ್ಲಿ ಮುಂದುಗಡೆ ಕಸ ಗುಡಿಸ್ಕೊಂಡು ಅದನ್ನೆಲ್ಲ ಎತ್ತಾಕ್ಬಿಟ್ವಿ ಅಂದರೆ ನೆಕ್ಸ್ಟ್ ಡೇವರೆಗೂ ಕೂಡ ಅದು ನೀಟಾಗಿ ಇರುತ್ತೆ, ಆಯಿತಾ? ಇನ್ನೊಂದೇನು ಗೊತ್ತಾ, ನೀಟಾಗಿರ್ಬೇಕಂದ್ರೆ ಮೇನ್ ಇಲ್ಲಿ ನನ್ನ ಮಕ್ಕಳನ್ನ ಬಿಡಬಾರ್ದಷ್ಟೇ. ನನ್ನ ಮಕ್ಕಳನ್ನ ಬಿಟ್ವಿ ಅಂದರೆ ಏನು ಮಾಡ್ತಾರೆ ಅಂತ ಅಂದರೆ, ಈ ಬೂದಿ ಇರುತ್ತಲ್ವ ಇದೆಲ್ಲ ಕಡೆಗೆ ಬರಬೇಕು, ಫುಲ್ ಇಲ್ಲೆಲ್ಲ ಹರಡೋಗ್ಬೇಕು, ಹಂಗೆ ಮಾಡಿಬಿಡ್ತಾರೆ. ಹಾಗಾಗಿ ಮತ್ತು ಅದರಲ್ಲಿ ಇನ್ನೊಂದು ಏನಂದರೆ ಪಕ್ಕದಲ್ಲೇ ಸಿಲಿಂಡರ್ ಇರೋದ್ರಿಂದ ಮತ್ತು ಕಟ್ಟಿಗೆ ಕೂಡ ನಾವು ತುಂಬಾ ಇಟ್ಟಿರ್ತೀವಿ. ಹಾಗಾಗಿ ನಾನು ಮಕ್ಕಳನ್ನ ಜಾಸ್ತಿ ಬಿಡಲ್ಲ. ಕೆಲವೊಂದು ಸಲ ಅವರೇ ಹೋಗಿ ಕುತ್ಕೊಳ್ಳೋದು ಹಂಗೆಲ್ಲ ಮಾಡ್ತಿರ್ತಾರೆ. ನಾನು ಹೇಳ್ತಾನೆ ಇರ್ತೀನಿ, ಹೋಗಬೇಡಿ, ಅಲ್ಲಿ ಕುತ್ಕೋಬೇಡಿ. ನೀವು ಸುಮ್ಮನೆ ಕುತ್ಕೊಳಲ್ಲ, ಸುಮ್ಮನೆ ಕುತ್ಕೊಂಡ್ರೆ ಓಕೆ. ನೀವು ಸುಮ್ಮನೆ ಕುತ್ಕೊಂಡೇ ಇದ್ದರೆ ಏನಾದ್ರು ಅಂದರೆ ಕಿತಾಪತಿ ಕೆಲಸ ಮಾಡಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತೀನಿ. ಅವ್ರು ಒಂದ್ಸಲ ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಇವಾಗ ಪಾತ್ರೆಗೆ ನೀರು ಹಾಕ್ತಾಯಿದ್ದೀನಿ. ಅರ್ಧ ಇತ್ತು ಪಾತ್ರೆ, ಹಾಗಾಗಿ ಪೂರ್ತಿಯಾಗಿ ತುಂಬೋವರೆಗೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಲೆ ಹಚ್ಬಿಟ್ವಿ ಅಂದರೆ ನಾವು ಕೆಲಸ ಮಾಡೋಷ್ಟರಲ್ಲಿ ನೀರೆಲ್ಲ ಚೆನ್ನಾಗಿ ಕಾದ್ಬಿಡುತ್ತೆ. ಆವಾಗ ಒಬ್ಬೊಬ್ಬರೇ ಎದ್ದು ಸ್ನಾನ ಮಾಡ್ಕೊಂಬಿಡ್ತಾರೆ. ನೀರು ಬಿಸಿ ಇತ್ತಂದರೆ ರೆಡಿ ಫುಲ್ಲು ಏನಂದರೆ ಅವರಿಗೆ ಹ್ಯಾಪಿ. ನನ್ನ ಮಕ್ಳಿಗೆ ಮಾತ್ರ ನಾನು ಫಸ್ಟ್ ಹೋಗ್ತೀನಿ ಸ್ನಾನಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಎದ್ದೇಳೋಕ್ಕೂ ಮುಂಚೆನೇ ಚೆನ್ನಾಗಿ ಕಾಯಿಸ್ಬಿಟ್ರೆ ಆರಾಮಾಗಿ ಸ್ನಾನ ಮಾಡ್ಕೊತಾರೆ. ಅದರಲ್ಲಿ ಬೇರೆ ಮಳೆ ಬೇರೆ ಬರ್ತಾ ಇತ್ತಾ, ತಣ್ಣೀರು ಮಾತ್ರ ಮುಟ್ಟೋದಕ್ಕಾಗಲ್ಲ. ಮುಖ ತೊಳ್ಕೊಳೋಕ್ಕೂ ಕೂಡ ತಣ್ಣೀರು ಮಾತ್ರ ಮುಟ್ಟೋದಕ್ಕಾಗಲ್ಲ. ಈಗ ಮುಖ ತೊಳ್ಕೊಳೋಕ್ಕೂ ಆಗುತ್ತೆ ಈಗ ಬಿಸಿನೀರು ಅಂತ ಹೇಳಿ ನಾನು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚೋದು ತುಂಬ ಒಂದೊಂದ್ಸಲ ಕಷ್ಟ ಅನಿಸುತ್ತೆ. ಯಾಕಂದರೆ ಮಳೆ ನೀರಲ್ಲಿ ಏನಾದರೂ ಕಟ್ಟಿಗೆ ಅದು ತೊಯ್ದೋಯ್ತು ಅಂದರೆ ಹಚ್ಚೋದಕ್ಕೆ ಆಗೋದೇ ಇಲ್ಲ. ಅದು ಚೆನ್ನಾಗಿತ್ತು ಅಂದರೆ ಬೇಗನೆ ಹತ್ಕೊಂಡ್ಬಿಡುತ್ತೆ, ಬೇಗನೆ ನೀರೆಲ್ಲ ಕಾಯ್ತವೆ. ಅದರಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಬೇಗ ನೀರು ಕಾಯೋಲ್ಲ. ಬೇಸಿಗೆಗಾಲದಲ್ಲಂತೂ ನಾವು ಬೇಡ ಅಂದರೂ ಕೂಡ ಚೆನ್ನಾಗಿ ನೀರು ಕಾದ್ಬಿಡ್ತೈತಿ. ಇವಾಗ ಹೊಗೆಗೂಡಿಯಿಂದ ಸ್ವಲ್ಪ ಗಾಳಿ ಎಲ್ಲ ಬರ್ತಾ ಇರ್ತಾವಲ್ಲ, ಸ್ವಲ್ಪ ಗಾಳಿ ಬರೋದ್ರಿಂದ ಹೊಗೆ ಎಲ್ಲ ತುಂಬಿಕೊಂಡು ಮನೆ ತುಂಬ ಹಾಗೆಲ್ಲ ಆಗ್ತಾ ಇರುತ್ತೆ. ಆದರೂ ಒಲೆ ಅಂತೂ ಹಚ್ಚೋದನ್ನು ಮಾತ್ರ ನಾವು ನಿಲ್ಲಿಸಲ್ಲ. ಮೇನ್ ಅದೇ ಬೇಕು, ನಮ್ಗೆ ಒಲೆನೇ ಬೇಕು. ಒಂದೊತ್ತು ಗ್ಯಾಸ್ ಇಲ್ಲಾಂದರೂ ಕೂಡ ನಡೀತತಿ, ಆದರೆ ಒಲೆ ಇಲ್ಲಾಂದರೆ ನಮ್ಗೆ ನಡೆಯಲ್ಲ. ಕೆಲವೊಂದು ಸಲ ಗ್ಯಾಸ್ ಏನಾದ್ರು ಸಿಲಿಂಡರ್ ಖಾಲಿ ಆದಾಗ ಒಲೆ ಮೇಲೇ ಅಡುಗೆ, ಟಿಫನ್ನು, ಟೀ ಪ್ರತಿಯೊಂದು ಕೂಡ ನಾನು ಅದರಲ್ಲೇ ಮಾಡಿಬಿಡ್ತೀನಿ. ಹಾಗಾಗಿ ನಮ್ಮ ಮನೇಲಿ ಎನಿ ಟೈಮ್ ಕಟ್ಟಿಗೆ ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ. ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೆ.
ನೆಲ ಒರೆಸ್ಕೊಂಡು ಆಮೇಲೆ ಅಡುಗೆಗೆ ಇಕ್ಬೇಕು. ಇವತ್ತೇನೆಂದರೆ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಯಾಕಂದರೆ ಮಕ್ಕಳು ಬರೀ ಅದನ್ನೇ ಕೇಳ್ತಾರೆ, ಪುಳಿಯೋಗರೆ ಬಿಟ್ಟರೆ ಬೇರೆ ಏನು ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಪುಳಿಯೋಗರೆ ಮಾಡ್ತೀನಿ. ಇಲ್ಲಾಂದರೆ ಅವರಿಗೆ ಇಡ್ಲಿ ಆ ಥರದ್ದು ಏನಾದರೂ ಹೊಸ್ದಾಗಿ ನಾನು ಟ್ರೈ ಮಾಡೋಕ್ಕೆ ಹೋದರೆ ಮುಗ್ದೋಯ್ತು, ಅದನ್ನು ನಾನೇ ತಿನ್ನಬೇಕು ಹೊರತು ಅವ್ರು ತಿನ್ನಲ್ಲ. ನನಗೆ ಬೇಡ, ನೀನೇ ತಿನ್ನು ಅಂತ ಹಿಂಗೆ ಹೇಳ್ಬಿಡ್ತಾರೆ. ಹಾಗಾಗಿ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ನಾನು ಜಾಸ್ತಿ ಮಾಡ್ತೀನಿ. ಹೊಸ್ದಾಗಿ ಏನಾದ್ರು ಪ್ರಯೋಗ ಮಾಡಬೇಕಂದ್ರೆ ಒಂದು ಸ್ವಲ್ಪ ಮಾತ್ರ ಮಾಡಿ ಅವ್ರಿಗೆ ತಿನ್ನಿಸಿದ್ರೆ, ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಅದನ್ನು ಕಂಟಿನ್ಯೂ ಅಲ್ಲ, ಇನ್ನೊಂದು ಸಲ ಮಾಡೋದಕ್ಕೂ ಕೂಡ ನಾನು ಹೋಗಲ್ಲ. ಆ ಥರ ಇವಾಗ ಹಾಸಿಗೆನ ತೆಗಿತಾ ಇದ್ದೀನಿ. ಒಂದು ಸೈಡು ನಾನು ಮತ್ತು ನನ್ನ ಮಗ ಮಲ್ಕೊಂಡಿರ್ತೀವಿ. ನನ್ನ ಮಗ ಆಗಲೇ ಎದ್ದಿದ್ದಾನೆ, ಇನ್ನೂ ನನ್ನ ಮಗಳು ಎದ್ದಿಲ್ಲ. ಹಾಗಾಗಿ ಒಂದು ಸೈಡ್ ಹಾಸಿರೋ ಹಾಸಿಗೆನ ಎಲ್ಲ ಎತ್ತಿ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಮಡಚಿಟ್ಬಿಟ್ಟೆ ಅಂದರೆ ನೆಕ್ಸ್ಟ್ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಎದ್ಮೇಲೆ ಮತ್ತು ಅದನ್ನು ಸ್ವಲ್ಪ ಎತ್ತಿಟ್ಬಿಟ್ರೆ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಅಂದರೆ ಅವರು ಕೂಡ ಈಗ ಎದ್ದೇಳ್ತಾರೆ ಬೇಗನೆ. ಸ್ವಲ್ಪ ನೀರು ಕಾಯೋವರೆಗೂ ಸೋಂಬೇರಿತನ. ನೀರು ಕಾಯ್ತು ಅಂದರೆ ಬೇಗ ಎದ್ದು ಸ್ನಾನ ಗೀನ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ತಾರೆ. ಇವಾಗ ಫಸ್ಟು ಅನ್ನಕ್ಕೆ ಇಡಬೇಕು. ನಾನು ಮರ್ತು ಬಿಟ್ಟಿದ್ದೆ, ಯಾಕಂದ್ರೆ ಪುಳಿಯೋಗರೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅನ್ನ ತಣ್ಣಗಾದರೆ ಚೆನ್ನಾಗಿರುತ್ತೆ, ಮುದ್ದೆ ಆಗಿಬಿಡುತ್ತೆ. ಇಲ್ಲಾಂದರೆ ಬಿಸಿ ಇದ್ದಾಗ ನಾವೇನಾದರೂ ಗೊಜ್ಜನ್ನು ಕಲಸೋದಕ್ಕೆ ಹೋದರೆ. ಹಾಗಾಗಿ ಫಸ್ಟು ನಾನು ಅನ್ನ ಮಾಡಿಬಿಟ್ರೆ ಆಯ್ತು ಅಂತ ಹೇಳಿ ಹಾಸಿಗೆ ತೆಗೆದ್ಬಿಟ್ಟು ಮತ್ತೆ ಒಳಗಡೆ ಓಡೋಗ್ಬಿಟ್ಟೆ ನಾನು. ಮತ್ತೆ ಅವಸರ ಮಾಡ್ತಾರೆ. ಇವಾಗ ಟೈಮ್ ಆಯ್ತು ಅಂದರೆ ನನ್ನ ಮಗನಿಗೆ ಬೇಗನೆ ಊಟ ಬೇಕು ಅಂತ ಕೇಳ್ತಾನೆ. ಯಾಕಂದರೆ ರಾತ್ರಿ ಹೊತ್ತು ಬೇಗ ತಿನ್ನಲ್ಲ ಅವನು. ಸ್ವಲ್ಪ ತಿಂದುಬಿಟ್ಟು ಅಮ್ಮ ನಂಗೆ ಸಾಕು ಅಂತ ಹೇಳ್ತಾನೆ. ಬೆಳಗ್ಗೆ ಮಾತ್ರ ಅವ್ನಿಗೆ ಬೇಗನೆ ಟಿಫನ್ ಬೇಕು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಟಿಫನನ್ನು ಮಾಡ್ತೀವಿ ಮನೇಲಿ. ಒಂದು 8 ಗಂಟೆ ಒಳಗಡೆ ಟಿಫನ್ ರೆಡಿ ಇರುತ್ತೆ ಮನೆಯಲ್ಲಿ ಮಾತ್ರ. ನಾನು ಎದ್ದೇಳೋದೇ ಕೆಲವೊಂದು ಸಲ 4 ಗಂಟೆಗೂ ಕೂಡ ಎದ್ದೇಳ್ತೀನಿ, 5 ಗಂಟೆಗೂ ಕೂಡ ಎದ್ದೇಳ್ತೀನಿ. ಇವತ್ತೇ ಒಂದು ಸ್ವಲ್ಪ 5:45 ಹಂಗೆ ಎದ್ದಿರೋದು. ಲಾಸ್ಟ್ ನಾನು ಲೇಟಾಗಂದರೆ 6:30, 7 ಗಂಟೆನೂ ಆಗೋಲ್ಲ. ಅದು ರೇರು. ವರ್ಷದಲ್ಲಿ 1 ಸಲ 2 ಸಲ ಅಷ್ಟೇ ನಾನು ಹಂಗೆ ಎದ್ದೇಳೋದು. ಅದು ಬಿಟ್ಟೆ ಅಂದರೆ 6 ಗಂಟೆ ಒಳಗಡೆ ನಾನು ಎದ್ದು ಕೆಲಸ ಎಲ್ಲ ಮಾಡ್ಕೊತೀನಿ. ಅದೇ ಬೆಸ್ಟು. ಬೇಗ ಎದ್ದೇಳೋದ್ರಿಂದ ನಮ್ಗೆ ಈ ಕೆಲಸ ಎಲ್ಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಎಕ್ಸಸೈಸ್ ಅಂತ ಅನಿಸುತ್ತೆ. ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಕೈಲಂತೂ ಆಗೋಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಈಗ ಅದಕ್ಕಂತಲೇ ಎಕ್ಸಸೈಸ್ಗಂತಲೇ ಟೈಮ್ ತೆಗ್ದಿಟ್ಟು ಕೆಲಸ ಮಾಡಬೇಕಂತ ಆಗೋಲ್ಲ. ಅದು ನಮ್ಮಂಥ ಇದರಲ್ಲಿ ಅಂತೂ ಆಗೋದೇ ಇಲ್ಲ. ಹಾಗಾಗಿ ಕೆಲವೊಬ್ಬರು ಮಾಡ್ತಾರೆ, ಡೈಲಿ ಎದ್ದು ವರ್ಕೌಟ್ ಮಾಡೋದು, ಎಕ್ಸಸೈಸ್ ಮಾಡೋದು ಹಂಗೆಲ್ಲ ಮಾಡ್ತಾರೆ. ಬಟ್ ನಮ್ಗೆ ಇದೇ ವರ್ಕೌಟು, ಇದೇ ಎಕ್ಸಸೈಸ್ ಆಗಿಬಿಡ್ತಿದೆ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ. ಅದರಲ್ಲಿ ನನ್ನ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ದಬ್ಬಷ್ಟರಲ್ಲಿ ಅದೇ ನನಗೆ ಎಕ್ಸಸೈಸು, ಸ್ಪಾ ಏನು ಬೇಕು ಪ್ರತಿಯೊಂದು, ಯೋಗ ಎಲ್ಲ ಕೂಡ ಅದರಲ್ಲೇ ಆಗಿಬಿಡುತ್ತೆ. ಮೆಡಿಟೇಷನ್ ಪ್ರತಿಯೊಂದೂ ಹಾಗೆ. ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ರು. ಕೆಲವೊಂದು ಸಲ ಟ್ರೈ ಮಾಡ್ತಾರೆ, ಏನಾದರೂ ಈ ಥರ ಟ್ರೈ ಮಾಡ್ತಿರ್ತಾರೆ. ಸೊ ಅದೇ ರೀತಿ ಇವತ್ತು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ರು. ಆಲ್ರೆಡಿ ನಾನು ಏನೇನು ಹಾಕ್ತೀನಿ ಏನೇನಿಲ್ಲ ಅಂತ ಹೇಳಿದ್ದೆ, ಮತ್ತು ನಾನು ಮಾಡೋದನ್ನು ಕೂಡ ನೋಡಿದರು. ಹಾಗಾಗಿ ಅವರೇ ಈಗ ಮಾಡ್ತಾಯಿದ್ದಾರೆ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇವತ್ತು MTR ಪೌಡ್ರು ಬರುತ್ತಲ್ವ ಪುಳಿಯೋಗರೆ ಪುಡಿ, ಅದರಲ್ಲೇ ಮಾಡ್ತೀನಿ. ಏನಂದರೆ ಫಸ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾರ್ಮಲಾಗಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀನಿ. ಕೆಲವೊಬ್ಬರೊಬ್ರದ್ದು ಮಾಡೋ ಏನಂತಾರೆ ಮೆಥಡ್ ಬೇರೆ ಇರುತ್ತೆ. ಸೊ ಹಾಗೆ ನಂದು ಸ್ವಲ್ಪ ಚೇಂಜ್ ಇರ್ಬೋದು ಅನ್ಸುತ್ತೆ ಅಷ್ಟೇ. ಇವಾಗ ನಮ್ಮ ಮನೆಯವ್ರು ಅದೇ ಮೆಥಡಲ್ಲಿ ಮಾಡ್ತಾಯಿದ್ರು. ಕೆಲವೊಂದು ಸಲ ನಾನು ಹೇಳಿದರೂ ಮಾಡಲ್ಲ, ಕೆಲವೊಂದು ಸಲ ನಾನು ಹೇಳದೇ ಇದ್ದರೂ ಕೂಡ ಮಾಡ್ತೀನಿ ಅಂತಾರೆ. ಓಕೆ, ಪರವಾಗಿಲ್ಲ. ಅಷ್ಟು ಇಷ್ಟಕ್ಕೂ ಹೆಲ್ಪ್ ಮಾಡ್ತಾರಲ್ಲ ಅನ್ನೋದೊಂದೇ ಖುಷಿ ನನಗೆ. ಮತ್ತು ಇವರು ಹೆಲ್ಪ್ ಮಾಡೋದಕ್ಕೆ ಬಂದರು ಅಂದರೆ ನನ್ನ ಮಕ್ಕಳು ಕೂಡ ನಾನು ಮಾಡ್ತೀನಿ ಅಂತಾರೆ. ಇವ್ರು ಏನಾದ್ರು ಬರ್ತಾ ಇದ್ದರೆ ನಾನು ಮಾಡಲ್ಲ, ನಾನು ಕೇಳಿದರೂ ಕೂಡ ಮಾಡಲ್ಲ. ಇದನ್ನು ಮಾಡ್ರಪ್ಪ ಅಂದರೆ ಇಲ್ಲ ಮಾಡಲ್ಲ. ಆದರೆ ಅವ್ರ ಪಪ್ಪ ಫಸ್ಟ್ ಮುಂದೆ ಕಾಲಿಟ್ಟರೆ ನಾವು ಮಾಡ್ತೀವಿ ಅಂತ ಅವ್ರು ಬೇರೆ. ಅವರು ಅನ್ನೋದಕ್ಕಿಂತ ಇವ್ರು ಮೂವರನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ ನನಗೆ. ನಾನು ಕೇಳಿದಾಗ ಯಾರೂ ಮಾಡಲ್ಲ, ನಾನು ಕೇಳದೇ ಇದ್ದಾಗೆಲ್ಲ ಹೆಲ್ಪ್ ಮಾಡ್ತಾರಲ್ಲಪ್ಪ ಇವರು ಅಂತ ಅನಿಸುತ್ತೆ. ಬಟ್ ಓಕೆ, ಅಷ್ಟಾದರೂ ಮಾಡ್ತಾರಲ್ಲ ಅನ್ನೋದೊಂದು ಖುಷಿ. ಇವಾಗ ಪುಳಿಯೋಗರೆ ಗೊಜ್ಜಿಗೆ ಲಾಸ್ಟಲ್ಲಿ ಈಗ ಉಪ್ಪು ಹಾಕ್ತಾಯಿದ್ದಾರೆ. ಎಲ್ಲ ಹಾಕ್ಬಿಟ್ಟು ಗೊಜ್ಜು ರೆಡಿ ಮಾಡಿಬಿಟ್ರೆ ರೈಸ್ ಹೆಂಗಿದ್ರು ರೆಡಿ ಇದೆ. ರೈಸ್ ಹಾಕ್ಬಿಟ್ಟು ನೀಟಾಗಿ ಅನ್ನನ ಈ ಗೊಜ್ಜು ಒಳಗಡೆ ಕಲಿಸ್ಬಿಟ್ರೆ ಪುಳಿಯೋಗರೆ ರೆಡಿ. ಬಿಸಿಯಾಗಿ ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ. ತಣ್ಣಗಿರೋದನ್ನ ತಿನ್ನೋದಕ್ಕಿಂತಲೂ ಬಿಸಿಯಾಗಿರೋದನ್ನ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ಪುಳಿಯೋಗರೆ ಒಂದೇ ಅಲ್ಲ, ಪ್ರತಿಯೊಂದು ಐಟಮು ಅಷ್ಟೇ.
ಬಿಸಿಯಾಗಿರೋದನ್ನೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ತಣ್ಣಗಿರೋದನ್ನ ತಿನ್ನೋದಕ್ಕೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ತಣ್ಣಗಿದ್ದಾಗ ತಿನ್ನಬೇಕಾದ್ರೆ ಓಕೆ ಏನೋ ತಿನ್ನಬೇಕಲ್ಲ ಅಂತಂದೇಳ್ಬಿಟ್ಟು ತಿನ್ನೋದಷ್ಟೇ ನಾನು. ತುಂಬ ಇಷ್ಟಪಟ್ಟು ಆಸೆ ತಿಂತಾ ಇದ್ದೀನಿ ಅಂದರೆ ಅದು ಬಿಸಿ ಇರೋದಾಗ ಮಾತ್ರ ನಾನು ತಿನ್ನೋದು. ಇವಾಗ ಗೊಜ್ಜು ಹೆಂಗಿದ್ರು ರೆಡಿ ಇದೆ. ಹಾಗಾಗಿ ನನ್ನ ಮಗ ಅಮ್ಮ ನಾನು ಕಲಿಸ್ತೀನಿ ಇವಾಗ ನನ್ನ ಟೈಮ್ ಅಂತ ಹೇಳ್ದ. ಸರಿ ಆಯಿತು, ಏನು ಮಾಡ್ತೀವಿ ಮಾಡ್ಕೊ ಅಂತ ಹೇಳಿ ನಾನು ಸುಮ್ಮನಾದೆ. ಗೊಜ್ಜು ಪಾತ್ರೆನ ಮುಂದೆ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನು ತೆಗಿಯೋದಕ್ಕೆ ಅಂದರೆ ನಾನು ಪೂರ್ತಿ ಗೊಜ್ಜನ್ನು ಕಲಿಸಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ. ಒಂಚೂರು ಎತ್ತಿಟ್ಕೊಂಡ್ಬಿಟ್ಟೆ ಅಂದರೆ ಕೆಲವೊಂದು ಸಲ ಅವರು ಸ್ಕೂಲಿಂದ ಬಂದಾಗಲೂ ಕೂಡ ಕೇಳ್ತಿರ್ತಾರೆ, ಅಮ್ಮ ಪುಳಿಯೋಗರೆನೇ ಕಲಿಸ್ಕೊಡು ಅಂತ ಹೇಳಿ. ಹಾಗಾಗಿ ಗೊಜ್ಜನ್ನ ಒಂದು ಬೌಲಲ್ಲಿ ಹಾಕಿ ಅವನು ಎತ್ತಿಟ್ಟಿದ್ದಾನೆ. ನಾನು ಹೇಗೆ ಎತ್ತಿಡ್ತೀನೋ ಅವನು ಕೂಡ ಹಂಗೆ ಎತ್ತಿಟ್ಟಿದ್ದಾನೆ. ಎತ್ತಿಟ್ಬಿಟ್ಟು ಇವಾಗ ರೈಸ್ ಕಲಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನೋಡಿ ಅದನ್ನು ಹೆಂಗೆ ತಿರುಗ್ತಿದ್ದಾನೆ. ಅಯ್ಯೋ ಗಟ್ಟಿಯಾಗ್ಬಿಟ್ಟಿದ್ದು, ನಂಗೆ ತಿರ್ಬೇಕೇ ಬರ್ತಿಲ್ಲ ಅಂತಾನೆ. ನಾನಾದರೂ ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಕೊಡೋ ಅಂದರೂ ಕೂಡ ಕೇಳ್ತಾ ಇಲ್ಲ. ಇಲ್ಲ ಸುಮ್ಮನಿರು, ನಾನೇ ಮಿಕ್ಸ್ ಮಾಡ್ತೀನಿ, ನಾನೇ ನೀಟಾಗಿ ಕಲಿಸ್ತೀನಿ ಅಂತ ಹೇಳಿ ಸಾಹಸನ ಮಾಡ್ತಾಯಿದ್ದಾನೆ. ಒಬ್ಬರಾದ್ಮೇಲೆ ಒಬ್ಬರು ಸಾಹಸ ಮಾಡ್ತಾಯಿದ್ದಾರೆ. ಓಕೆ ಮಾಡಲಿ ಅಂತ ಸುಮ್ಮನಾದೆ. ಆದರೆ ನನ್ನ ಮಗಳು ಅಮ್ಮ ನಾನು ಕಲಿಸ್ತೀನಿ ಅಂತ ಅವಳು. ನೀವು ಯಾರೂ ಬೇಡಮ್ಮ, ಯಾರಾದರೂ ಒಬ್ಬರು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು, ನಾನೇ ಮಾಡ್ತೀನಿ ಬಿಡ್ರು ಅಂದರೂ ಕೂಡ ಕೇಳಲ್ಲ ನೀವು. ಅದು ನೋಡಿ ಅದನ್ನ ಕಲಿಸು ಅಂದರೆ ಅದನ್ನು ಹಾಕಿ ಕುಟ್ತಾ ಇದ್ದಾನೆ. ಅದು ಈ ಥರ ಒಂದು ಮಿಕ್ಸಿಂಗ್ ಏನು ಮಾಡೋದು, ಹೇಗಾದರೂ ಮಾಡಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ. ಅದಾದಮೇಲೆ ಅವ್ರ ಪಾಪ ನಿಮಗೆ ಮಾಡೋದಕ್ಕೆ ಬರಲ್ಲ, ಕೊಡಿ ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಕೂತ್ಕೊಂಡ್ರು. ಸೊ ಇಲ್ಲಿ ಒಂದು ಪುಳಿಯೋಗರೆ ರೆಡಿ ಆಗೋದಕ್ಕೆ ಮೂರು ಜನ ಎಫರ್ಟ್ ಹಾಕಿದ್ದೀವಿ. ಒಂದು ನಾನು ರೈಸ್ ಮಾಡೋದಕ್ಕೆ, ನಮ್ಮ ಮನೆಯವರು ಗೊಜ್ಜು ಮಾಡೋದಕ್ಕೆ, ನನ್ನ ಮಗ ಅದನ್ನು ಮಿಕ್ಸ್ ಮಾಡೋದಕ್ಕೆ, ಆಮೇಲೆ ಅದನ್ನು ಫುಲ್ ಫಿನಿಶಿಂಗ್ ಮಾಡಿದ್ದು ನಮ್ಮ ಮನೆಯವರು ಫುಲ್ ಮಿಕ್ಸಿಂಗ್ ಮಾಡಿ. ನೋಡಿ ಈ ರೀತಿ ಒಂದು ರೆಸಿಪಿನ ಸ್ಟಾರ್ಟಿಂಗ್ ಟು ಎಂಡ್ ಮಾಡೋದಕ್ಕೆ 3 ಜನ ಬೇಕಾಯಿತು. ಎಷ್ಟು ಅದ್ಭುತ ಅಲ್ವಾ? ಒಬ್ಬರು ಮಾಡೋ ಕೆಲಸ 3 ಜನ ಮಾಡ್ತಾಯಿದ್ದೀವಿ. ಬೈಕೋಬೇಡಿ ಯಾರು ಕೂಡ. ನಮ್ಮ ಮನೇಲಿ ಹಾಗೇನೆ ಕೆಲವೊಂದು ಸಲ ನಾನೊಬ್ಬಳೇ ಮಾಡೋದನ್ನು ಇವರು 3 ಜನ ಸೇರ್ಕೊಂಡು ಮಾಡ್ತಾರೆ. ಅದು ಒಂದು ಕೆಲಸ ಒಂದು 10 ನಿಮಿಷದಲ್ಲಿ ಆಗೋದು ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ, ಟೈಮ್ ತಗೊಳುತ್ತೆ. ಓಕೆ ಏನೋ ಒಂದು ಫನ್ ಮಾಡಿಕೊಂಡು ಏನೋ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗ್ತೀನಿ. ಇವಾಗ ರೈಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಮಿಕ್ಸಿಂಗ್ ಎಲ್ಲ ಮುಗಿದ್ಮೇಲೆ ಅದನ್ನು ಫಸ್ಟ್ ಏನಂದರೆ ನಾವು ಪುಳಿಯೋಗರೆ ಮಾಡಿದಾಗ ಪ್ರತಿ ಸಲವೂ ಕೂಡ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿಂತೀವಿ ಯಾವಾಗಲೂ ಅಷ್ಟೇ. ಯಾಕಂದರೆ ಪುಳಿಯೋಗರೆ ಮನೇಲಿ ಮಾಡಿದಾಗ ದೇವ್ರ ಹತ್ರ ಇಟ್ಟು ನಾವು ನಮಸ್ಕಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಇವತ್ತು ಪುಳಿಯೋಗರೆ ಹೇಗಿದ್ದರೂ ಮನೇಲಿ ಮಾಡಿದ್ವಲ್ಲ, ನನ್ನ ಮಗ ಫಸ್ಟ್ ನೆನ್ಪು ಮಾಡ್ಕೊಂಡು ಅಮ್ಮ ಫಸ್ಟು ಒಂದು ಪ್ಲೇಟ್ ಕೊಡು, ನಾನು ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ದ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಪಪ್ಪ ಹೆಂಗಿದ್ರು ಮಿಕ್ಸ್ ಮಾಡ್ತಾಯಿದ್ರಲ್ಲ ಅದು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೆ ಪುಳಿಯೋಗರೆಗೆ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡು ಅಂತ ಹೇಳ್ದೆ. ಸರಿ ಅಂತ ಹೇಳ್ದ ಅವನು ಕೂಡ. ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಪ್ಲೇಟ್ ಕೂಡ ಕೊಟ್ಟೆ. ಈಗ ಇದನ್ನು ತೊಗೊಂಡೋಗಿ ನನ್ನ ಮಗ ನೋಡಿ ಯಾವ ಥರ ಒಂದು ನೈವೇದ್ಯ ಹಿಡಿತಾನೆ ದೇವರಿಗೆ ಅಂತ ಹೇಳಿ. ನಾವು ಹೇಳೋದೇ ಬೇಡ, ಯಾಕಂದರೆ ನಾವು ಮಾಡ್ತಾ ಇರೋಂಥದ್ದನ್ನು ಅವರೆಲ್ಲ ನೋಡ್ಕೊಂಡು ಅವರಾಗವರೇ ಎಲ್ಲದನ್ನು ಕೂಡ ಕಲಿತಾ ಇದ್ದಾರೆ. ಸೊ ಹಾಗೇನೆ ಇವಾಗ ನನ್ನ ಮಗನೂ ಕೂಡ ಅವನು ಆ ಕಡೆ ಹೂವು ಹುಡುಕ್ತಾ ಇದ್ದ. ನಾನು ಇಲ್ಲಿ ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡಪ್ಪ ಇಲ್ಲಿ ಹೂವು ಅಂದಿದ್ದಕ್ಕೆ ಸರಿ ಅಂತ ಹೇಳಿ ಒಂದು ಹೂವು ತೊಗೊಂಡು ಅದನ್ನು ನೀರಲ್ಲಿ ಎತ್ಕೊಂಡು ನೈವೇದ್ಯನ ರೆಡಿ ಮಾಡ್ತಾ ಇದ್ದಾನೆ. ಸೊ ರೆಡಿ ಮಾಡ್ತಾಯಿಲ್ಲ, ದೇವ್ರಿಗೆ ನೈವೇದ್ಯ ಹಿಡಿತಾ ಇದ್ದಾನೆ. ಈ ಥರ ಅಂದರೆ ನಾವು ಕೂಡ ಹೀಗೆ ಮಾಡ್ತೀವಿ ನೋಡಿ. ಅಂದರೆ ನಮಸ್ಕಾರ ಮಾಡಿಬಿಟ್ಟು ದೇವ್ರ ಮುಂದೆ ನೈವೇದ್ಯ ಹಿಡಿದು ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾನೆ. ಸೊ ಇದೇ ಮೆಥಡಲ್ಲಿರುತ್ತೆ ನಮ್ಮದು ಕೂಡ. ಅವನು ಕೂಡ ಅದನ್ನೇ ಮಾಡ್ದ ಅಷ್ಟೇ. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ಮತ್ತು ಮಕ್ಕಳು ನಮ್ಮ ಮನೆಯವರು 4 ಜನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆಯಿಂದನೇ ಅಂದ್ಕೊಳ್ತಾ ಇದ್ವಿ. ಆದರೆ ನೋಡಿ ಹೆಂಗಾಯಿತು ಅಂದರೆ ಬೆಳಗ್ಗೆ ಪಾಪ ಅವರು ಮಕ್ಕಳೆಲ್ಲ ತುಂಬ ಆಸೆ ಪಡ್ತಾಯಿದ್ರು ಹೋಗೋಣ ಅಂತ ಹೇಳಿ. ಕಂಟಿನ್ಯೂ ಮಳೆ, ಎಲ್ಲಿವರೆಗೂ ಅಂದರೆ 9:15 ಕೂಡ ಮಳೆ ಬಿಡ್ತಾನೇ ಇಲ್ಲ. ಆ ಥರ ಮಳೆ ಬಂತು. ಅದಾದಮೇಲೆ ಮಳೆ ಸ್ಟಾಪು. ಇಲ್ಲಿ ನೋಡ್ತಾ ಇದ್ರಲ್ಲ ಮಳೆಯೇ ಇಲ್ಲ. ಆ ಥರ ಇದೆ ವೆದರ್ ಮಾತ್ರ ಸ್ವಲ್ಪ ಕೋಲ್ಡ್ ಇದೆ. ಆದರೆ ನೋಡಿದರೆ ಮಳೆನೇ ಬಂದಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ ಥರ ಇತ್ತು ವೆದರು. ಆಮೇಲೆ ಇದೇನಪ್ಪ ಹಿಂಗಾಗೋಯ್ತು, ಮಕ್ಕಳು ತುಂಬ ಆಸೆ ಪಟ್ಟಿದ್ರು. ಬಟ್ ಇವತ್ತು ಅವ್ರ ಆಸೆ ನಿರಾಸೆ ಆಗೋಯ್ತಲ್ಲ ಅನ್ನೋ ಥರ ಬೇಜಾರಾಯಿತು. ಎಷ್ಟೊಂದು ಸಲ ಅಂದ್ಕೊಳ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು
ಹೋಗಿ ಬರೋಣ ಅಂತ ಹೇಳಿ, ಆದರೆ ಆಗ್ತಾನೇ ಇಲ್ಲ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಪಾಪ ಅವರು ಹೇಳಿದಾಗೆಲ್ಲ ನಾವು ಹೋಗೋದಕ್ಕೆ ಆಗಿಲ್ಲ. ಏನಾದರೂ ಒಂದು ಕಾರಣ, ಏನಾದರೂ ಒಂದು ಸಮಸ್ಯೆ, ಏನಾದರೂ ಒಂದು ಕೆಲಸ ಈ ಥರನೇ ಆಗ್ತಾಯಿದ್ದಾವೆ. ಏನೋ ಗೊತ್ತಿಲ್ಲ. ಬಟ್ ಇವತ್ತು ನಮ್ಮ ಮನೆಯವರು ಸರಿ ಆಯಿತು ಅವ್ರನ್ನ ಬಿಟ್ಟು ಬಂದಿದ್ದೀವಿ, ಹೆಂಗಿದ್ರು ಕೂಡ ಮಳೆ ನಿಂತಿದೆ, ಹೋಗಿ ಬರೋಣ ಬಾ ಮತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಇವತ್ತು ಗುರುವಾರ ವೀಡಿಯೋನ ಗುರುವಾರನೇ ನಾವು ಪೋಸ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಕರಬಸಜ್ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ನಮ್ಮೂರಲ್ಲಿರುವಂಥ ಕರಬಸಜ್ಜನ ದೇವಸ್ಥಾನಕ್ಕೆ. ನಮಗೇನೋ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ ಇಲ್ಲಿ ಹೋದರೆ. ನಾನು ಚಿಕ್ಕವಳಿದ್ದಾಗಿಂದಲೂ ಕೂಡ ಈ ದೇವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಮನೆಯವ್ರಿಗಾದ್ರೂ ತುಂಬ ಭಕ್ತಿ ಇವಾಗ ಅವರಿಗೆ. ಇಲ್ಲಿ ಬಂದು ಫಸ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡ್ವಿ. ಕರಬಸಜ್ಜನಿಗೆ ತುಂಬ ಪ್ರಿಯವಾದದ್ದು ಮಂಡಕ್ಕಿ ಫಳಾರ. ಸೊ ಆ ಮಂಡಕ್ಕಿನ ಕೊಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡ್ವಿ. ಅದನ್ನು ನೋಡೋದೇ ಒಂಥರ ಖುಷಿ ನಮಗೆ. ಫೈನಲಿ ದೇವಸ್ಥಾನಕ್ಕೂ ಕೂಡ ಬಂದಿದ್ದಾಯಿತು. ಬಂದ ಮೇಲೆ ನಿಮಗೂ ಕೂಡ ಆ ಅಜ್ಜನ ದರ್ಶನ ಕೂಡ ಮಾಡಿದೆ. ನಿಮಗೆ ಆ ಅಜ್ಜನ ಕೃಪೆ ಎಲ್ರಿಗೂ ಕೂಡ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆ ಆರೋಗ್ಯ, ಆಯುಷು, ನೀವೇನು ಅಂದ್ಕೊಳ್ತೀರೋ ಪ್ರತಿಯೊಂದು ಕೂಡ ಕಾರ್ಯಗಳು ನೆರವೇರಲಿ ಅಂತ ಹೇಳಿ ಮನಸಾರೆ ಕೇಳ್ಕೊತೀನಿ. ಹಾಗೆ ನಿಮ್ಮ ಕಡೆಯಿಂದ ದಯವಿಟ್ಟು ನಮಗೊಂದು ಆಶೀರ್ವಾದ ಮಾಡಿ, ಬೇಗನೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.